ಭಾರತದ 15 ನಗರಗಳನ್ನು ಟಾರ್ಗೆಟ್ ಮಾಡಿದ ಪಾಕಿಸ್ತಾನದ ನರಿಬುದ್ಧಿಗೆ ಸುದರ್ಶನ ಚಕ್ರ S-400 ಬಳಕೆ. ಉಗ್ರರ ಬಳಿಕ ಪಾಕ್ ಸೇನೆಯನ್ನೇ ಟಾರ್ಗೆಟ್ ಮಾಡಿದ ಭಾರತ. ಇದುವೇ ಈ ಹೊತ್ತಿನ ವಿಶೇಷ. ಪಾಕ್ ನಿಗ್ರಹಕ್ಕೆ ಸುದರ್ಶನ ಚಕ್ರ. ಶ್ರೀಕೃಷ್ಣನ ಕೈಯಲ್ಲಿದ್ದಂತಹ ಸುದರ್ಶನ ಚಕ್ರ ಅದು ತೆಗಿತಾ ಇದ್ದಂತೂ ಯಾರ ತಲೆನ ಅಂತ ಹೇಳಿದ್ರೆ, ಯಾರು ತಪ್ಪು ಮಾಡಿದ್ರು, ಯಾರು ಪಾಪ ಮಾಡಿದ್ರು ಅಂತಹವರುಗಳ ತಲೆಗಳನ್ನು ತೆಗಿತಾ ಇತ್ತು. ಈಗ ಭಾರತದ ವಾಯುಪಡೆಯ ಜೊತೆಗಿರುವಂತಹ, ಭಾರತದ ಸೇನಾಪಡೆಯ ಜೊತೆಗಿರತಕ್ಕಂಥ ಸುದರ್ಶನ ಚಕ್ರವೂ ಕೂಡ ಅಷ್ಟೇನೆ ಭಾರತದ ವಿರೋಧಿಯ ಧ್ವಂಸ ಮಾಡೋದಕ್ಕಾಗಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಭಾರತೀಯ ಸೇನಾಪಡೆ ಸುದರ್ಶನ ಚಕ್ರವನ್ನು ಪ್ರಯೋಗಿಸಿದೆ. ಪಾಕಿಸ್ತಾನದ ಭದ್ರತಾ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದನ್ನ ಧ್ವಂಸ ಮಾಡಲಾಗಿದೆ. ಲಾಹೋರ್ನಲ್ಲಿದ್ದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಉಗ್ರರ ನೆಲೆಗಳ ಧ್ವಂಸದ ಬಳಿಕ ಪಾಕಿಸ್ತಾನದ ಸೇನೆಯ ಮೇಲೆ ಟಾರ್ಗೆಟ್ ಅನ್ನ ಮಾಡಲಾಗಿದೆ. ಪಾಕಿಸ್ತಾನದ ಸೇನೆಯ ಮೇಲೆ ಟಾರ್ಗೆಟ್ ಮಾಡೋದಕ್ಕೆ ಬಹಳ ಪ್ರಮುಖವಾದಂತಹ ಕಾರಣ, ಯಾವಾಗ ಭಾರತ ಪಾಕಿಸ್ತಾನದಲ್ಲಿದ್ದಂಥ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡ್ತು, ಪಾಕಿಸ್ತಾನದ ಸೇನಾಪಡೆಗಳು ಭಾರತದ ಅಮಾಯಕ ನಾಗರಿಕರ ಮೇಲೆ ದಾಳಿ ನಡೆಸೋದಕ್ಕೆ ಶುರು ಮಾಡಿದ್ರು. ಭಾರತ ಯಾವತ್ತೂ ಕೂಡ ಪಾಕಿಸ್ತಾನದ ನಾಗರಿಕರ ಮೇಲೆ ದಾಳಿ ಮಾಡೋದಕ್ಕೆ ಹೋಗಿರಲಿಲ್ಲ. ಆದರೆ ಪಾಕಿಸ್ತಾನ ಭಾರತದ ನಾಗರಿಕರನ್ನ 16 ಮಂದಿಯನ್ನ ಕೊಂದು ಹಾಕಿದೆ. ಭಾರತದ ವಿಶೇಷವಾಗಿ ಪೂಂಚ್ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥದ್ದು, ಅಲ್ಲಿ ನಡೆದಿರ್ತಕ್ಕಂತಹ ದಾಳಿಯಲ್ಲಿ ಸುಮಾರು 16 ಮಂದಿ ನಾಗರಿಕರು ಪ್ರಾಣ ತೆತ್ತಿದ್ದಾರೆ. ಈ ಕಾರಣಕ್ಕಾಗಿ ಲಾಹೋರ್ನಲ್ಲಿ ಏರ್ ಸಿಸ್ಟಮ್ ಧ್ವಂಸ ಮಾಡಿದೆ ಭಾರತೀಯ ಸೇನೆ. ಪಾಕಿಸ್ತಾನದ ಒಳಗಡೆ ನುಗ್ಗಿ ಹೊಡಿತೀವಿ ಅನ್ನುವಂಥದ್ದನ್ನ ಮತ್ತೆ ಪಾಕಿಸ್ತಾನ ಹೇಳ್ತಿದೆ. ನೀವು ಅಪ್ರಚೋದಿತ ಗುಂಡಿನ ದಾಳಿಯ ಮೂಲಕ ಅಮಾಯಕರ ಮೇಲೆ ದಾಳಿ ಮಾಡೋದಲ್ಲ, ನಿಮ್ಗೆ ತಾಕತ್ತಿದ್ರೆ ನಿಮ್ಮ ನಗರಗಳನ್ನು ಉಳಿಸ್ಕೊಳ್ಳಿ ಅನ್ನುವಂತಹ ಸ್ವರೂಪದಲ್ಲಿನೇ ಈಗ ಲಾಹೋರ್ನಲ್ಲಿರತಕ್ಕಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಛಿದ್ರ ಮಾಡಲಾಗಿದೆ. ಅಮೆರಿಕ ದೇಶ ಹೇಳಿದೆ, ಅಮೆರಿಕ ಪ್ರಜೆಗಳಿಗೆ ಅಲರ್ಟ್ ಸಂದೇಶವನ್ನ ಅಮೆರಿಕ ಕಳಿಸಿದೆ. ಕೂಡಲೇ ಲಾಹೋರನ್ನ ತೊರೆಯಿರಿ ಅಥವಾ ಸುರಕ್ಷಿತ ತಾಣಗಳನ್ನ ಸೇರಿ ಅಂತ ಹೇಳಿ ಅಮೆರಿಕದ ರಾಯಭಾರ ಕಚೇರಿ ಈಗ ಅಧಿಕೃತವಾದಂತಹ ಮಾಹಿತಿಯನ್ನ ನೀಡಿದೆ ಅಮೆರಿಕನ್ನರಿಗೆ. ಅಂದ್ರೆ ಲಾಹೋರ್ ಸೇಫ್ ಅಲ್ಲ, ಯಾಕಂದ್ರೆ ಆಲ್ರೆಡಿ ಲಾಹೋರ್ನ ಅಕ್ಕಪಕ್ಕದ ಊರುಗಳ ಮೇಲೆ ನಡೆಸಿರುವಂತಹ ದಾಳಿ, ಲಾಹೋರ್ಗೆ ಸಮೀಪದಲ್ಲಿದ್ದಂತಹ ಉಗ್ರರ ತಾಣವನ್ನ ಧ್ವಂಸ ಮಾಡಲಾಗಿದೆ. ಹಾಗೇನೆ ಈಗ ಲಾಹೋರ್ನಲ್ಲಿರ್ತಕ್ಕಂಥ ಸೇನೆಯ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನು ಕೂಡ ಧ್ವಂಸ ಮಾಡಲಾಗಿದೆ. ಈ ಕಾರಣಕ್ಕಾಗಿಯೇ ಈಗ ಅಮೆರಿಕ ಹೇಳ್ತಾ ಇದೆ ತನ್ನ ನಾಗರಿಕರಿಗೆ, ನೀವೆಲ್ಲರೂ ಕೂಡ ಯಾರ್ಯಾರು ಲಾಹೋರ್ನಲ್ಲಿದ್ರೋ ಅವರೆಲ್ಲರೂ ಕೂಡ ಇಮಿಡಿಯೇಟ್ ಆಗಿ ನಮ್ಮ ರಾಯಭಾರ ಕಚೇರಿಗೆ ಬನ್ನಿ, ಸುರಕ್ಷಿತ ಸ್ಥಳಗಳಿಗೆ ಹೋಗಿ ಅಥವಾ ವಾಪಸ್ ಅಮೆರಿಕಕ್ಕೆ ಹೋಗಿ. ಲಾಹೋರ್ನ ಸಹವಾಸ ಬೇಡ ಅಂದೇಳಿ, ಪಾಕಿಸ್ತಾನದ ಸಹವಾಸ ಬೇಡ ಅಂದೇಳಿ, ಪಾಕಿಸ್ತಾನ ಸೇಫ್ ಅಲ್ಲ ಅನ್ನುವಂಥದ್ದನ್ನ ಅಮೆರಿಕ ಅರ್ಥ ಮಾಡ್ಕೊಂಡಿದೆ. ಯಾಕಂದ್ರೆ ಪಾಕಿಸ್ತಾನಕ್ಕೆ ನೇರವಾದಂತಹ ಯುದ್ಧವಾಗಲಿ ಅಥವಾ ನೇರವಾಗಿ ನಮ್ಮ ಮಿಲಿಟರಿ ಮೇಲೆ ಆಗಲಿ ದಾಳಿ ನಡೆಸ್ತಕ್ಕಂತಹ ತಾಕತ್ತು ಉಳಿಸ್ಕೊಂಡಿಲ್ಲ. ಈ ಕಾರಣಕ್ಕಾಗಿ ಅದು ನಡೆಸ್ತಾ ಇರುವಂತಹ ದಾಳಿ ಬೇರೆ ಬೇರೆ ನಗರಗಳ ಮೇಲೆ, ಅದು ವಿಶೇಷವಾಗಿ ನಾಗರಿಕರ ಮೇಲೆ ದಾಳಿ ನಡೆಸೋದಕ್ಕೆ ಮುಂದಾಗ್ತದೆ. ಲಾಹೋರ್ ಮೇಲೆ ದಾಳಿ ಮಾಡ್ತಾ ಇರುವಂತಹ ಭಾರತೀಯ ಸೇನೆ ಡ್ರೋನ್ ದಾಳಿ, ಮಿಸೈಲ್ ದಾಳಿಯ ಮೂಲಕವಾಗಿ ಪಾಕಿಸ್ತಾನಕ್ಕೆ ಪ್ರತ್ಯುತ್ತರ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಪಾಕಿಸ್ತಾನ ಸೇನೆಯನ್ನೇ ಗುರಿಯಾಗಿಸಿ ಭಾರತ ಈಗ ಆಕ್ರಮಣವನ್ನು ಮಾಡಿದೆ. ತನ್ನ ಪ್ರಜೆಗಳ ಸುರಕ್ಷತೆಯ ದೃಷ್ಟಿಯಿಂದ ಅಲರ್ಟ್ ಸಂದೇಶವನ್ನ ರವಾನೆ ಕೂಡ ಮಾಡಲಾಗಿದೆ. ಪಾಕಿಸ್ತಾನಕ್ಕೆ ತೆರಳುವ ಮುಂಚೆ ಎಚ್ಚರಿಕೆ ಅನ್ನುವಂಥದ್ದನ್ನ ಅಮೆರಿಕ ಹೇಳ್ತಾ ಇದೆ. ಪಾಕಿಸ್ತಾನ ಈಗ ಈ ಒಂದು ದಾಳಿಯನ್ನ ಎಸ್ಕಲೇಟ್ ಮಾಡ್ತಾ ಇರುವಂಥದ್ದು ಪಾಕಿಸ್ತಾನ. ಭಾರತದ ಪಹಲ್ಗಾಮ್ ಮೇಲೆ ಮೊದಲಿಗೆ ದಾಳಿಯನ್ನು ನಡೆಸಿದ್ರು, ಅಲ್ಲಿ ಅಮಾಯಕರನ್ನು ಕೊಂದು ಹಾಕಿದ್ರು. ಅದಕ್ಕೆ ಉತ್ತರವಾಗಿ ಭಾರತವೇನು ಪಾಕಿಸ್ತಾನದ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿರಲಿಲ್ಲ, ಪಾಕಿಸ್ತಾನದ ನಾಗರಿಕರ ಮೇಲೆ ದಾಳಿ ಮಾಡಿರಲಿಲ್ಲ. ಬದಲಿಗೆ ಪಾಕಿಸ್ತಾನದಲ್ಲಿ ಅವಿತು ಕುಳಿತಿದಂತಹ ಉಗ್ರರ ಮೇಲೆ ದಾಳಿಯನ್ನು ನಡೆಸಲಾಯಿತು, ಉಗ್ರರನ್ನ ಕೊಂದು ಹಾಕಲಾಯಿತು. ಉಗ್ರರನ್ನ ಕೊಂದರೂ ಕೂಡ ಪಾಕಿಸ್ತಾನಕ್ಕೆ ಸಿಟ್ಟು ಬರುತ್ತೆ. ಅದು ತನ್ನ ನಾಗರಿಕರು ಅಂತೇಳಿ ಅಂದ್ಕೊಂಡಿದೆ. ಆ ಉಗ್ರರನ್ನೇ ಅದು ತನ್ನ ನಾಗರಿಕರು ಅಂತೇಳಿ ಪೋಷಿಸ್ತಾ ಇದೆ. ಅಷ್ಟೇ ಅಲ್ಲ, ಅಂಥವ್ರುಗಳಿಗೆ ಮಿಲಿಟರಿಯವರು ಕೂಡ ಹೆಗಲು ಕೊಡ್ತಾರೆ. ಹೀಗೆ ಸತ್ತಿರ್ತಕ್ಕಂತಹ ಉಗ್ರರಿಗೆ ಮಿಲಿಟರಿಯವರು ಕೂಡ ಹೆಗಲು ಕೊಡ್ತಾರೆ. ಅಷ್ಟೇ ಅಲ್ಲ, ಪಾಕಿಸ್ತಾನ ಅವರುಗಳನ್ನ ಹುತಾತ್ಮರು ಅಂತ ಕರೆಯುತ್ತೆ. ಈ
ಸ್ವರೂಪದಲ್ಲಿ ಉಗ್ರ ಪೋಷಕ ರಾಷ್ಟ್ರ ಆಗಿರ್ತಕ್ಕಂತಹ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನು ಮಾಡುವಂತಹ ನಿಟ್ಟಲ್ಲಿ ಭಾರತ ಈಗ ಎತ್ತಿಕೊಂಡಿರುವಂಥದ್ದು ಸುದರ್ಶನ ಚಕ್ರವನ್ನ. ಯಾಕಂದ್ರೆ ತಪ್ಪು ಮಾಡುವವರೆವರೆಗೂ ಬಿಡಬಹುದು, ಆದರೆ ತಪ್ಪನ್ನೇ ಸರಿ ಅಂತೇಳಿ ಅಂದ್ಕೊಂಡಿರ್ತಕ್ಕಂತಹ ದೇಶವನ್ನ ಕ್ಷಮಿಸುವಂತಹ ಸ್ವರೂಪ ಇರಬಾರ್ದು ಅನ್ನುವಂತಹ ರೀತಿಯಲ್ಲಿ ಸುದರ್ಶನ ಚಕ್ರದ ಪ್ರಯೋಗ ಆಗಿದೆ. ಏನು ಹಾಗಾದ್ರೆ ಸುದರ್ಶನ ಚಕ್ರ ಯಾವ ಸ್ವರೂಪದಲ್ಲಿ ಇರುವಂಥದ್ದು ಅನ್ನೋದನ್ನು ನಿಮ್ಗೆ ಹೇಳ್ತೀನಿ. ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿದೆ ಭಾರತ ಸೇನೆಯ ಸುದರ್ಶನ ಚಕ್ರ. ಈ ಸುದರ್ಶನ ಚಕ್ರ ಇರುವಂಥದ್ದು ಶಿಕ್ಷೆಯನ್ನು ಕೊಡೋದಿಕ್ಕಾಗಿ. ಆ ಶಿಕ್ಷೆಯನ್ನು ಕೊಟ್ಟಿದೆ ಈಗ ಪಾಕಿಸ್ತಾನಕ್ಕೆ. ಯಾಕಂದ್ರೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಲೇಬೇಕಾದಂಥ ಅನಿವಾರ್ಯತೆ ಈ ಹಂತದಲ್ಲಿ ಭಾರತಕ್ಕೆ ಹಿಂದೆಂದಿಗಿಂತ ಜಾಸ್ತಿ ಇದೆ. ವಿಶೇಷವಾಗಿ ಭಾರತದ ನೆಲದಲ್ಲಿ ನೆತ್ತರೂಕುಳಿಯನ್ನು ಹರಿಸಿದ್ದಾರೆ, ಅಮಾಯಕರನ್ನ ಕೊಂದು ಹಾಕಿದ್ದಾರೆ. ಈಗ ನಮ್ಮ 15 ನಗರಗಳನ್ನ ಪಾಕಿಸ್ತಾನ ಟಾರ್ಗೆಟ್ ಮಾಡಿತ್ತು. ಯಾಕೆ 15 ನಗರಗಳನ್ನು ಟಾರ್ಗೆಟ್ ಮಾಡಿದ್ರು ಅಂತ ಹೇಳಿದ್ರೆ ಅವರಲ್ಲಿರುವಂತಹ 9 ಉಗ್ರ ನೆಲೆಗಳನ್ನು ಕೊಂದು ಹಾಕಿರುವಂಥದ್ದು. ಅಂದ್ರೆ ಉಗ್ರರನ್ನ ಪೋಷಣೆ ಮಾಡೋದೇ ತನ್ನ ಸ್ಟೇಟ್ ಅಫೈರ್ ಅಂತೇಳಿ, ತನ್ನ ದೇಶದ ವ್ಯವಹಾರ ಅಂತ ಹೇಳ್ಕೊಂಡು, ಆಂತರಿಕ ವ್ಯವಹಾರ ಅಂತ ಹೇಳಿಕೊಂಡು ಪಾಕಿಸ್ತಾನ ಅಂದುಕೊಂಡಿದೆ. ಅದರ ವ್ಯವಹಾರವೇ ಉಗ್ರರ ಪೋಷಣೆ ಆದರೆ ಆ ಉಗ್ರರ ಧ್ವಂಸವೇ ಭಾರತದ ವ್ಯವಹಾರ ಆಗಿರಬೇಕಾಗತ್ತೆ. ಆ ಕೆಲಸವನ್ನ ಭಾರತ ಮಾಡ್ತಾ ಇದೆ. ನಮ್ಮ 15 ನಗರಗಳನ್ನು ಅದು ಟಾರ್ಗೆಟ್ ಮಾಡಿದೆ. ಉಗ್ರರ ಧ್ವಂಸದ ಬಳಿಕ ಭಾರತದ 15 ನಗರಗಳನ್ನು ಅದು ಟಾರ್ಗೆಟ್ ಮಾಡಿದೆ. ಮಿಸೈಲ್ಗಳ ಮೂಲಕವಾಗಿ ಭಾರತದ ಮೇಲೆ ದಾಳಿಯನ್ನು ಕೂಡ ಪಾಕಿಸ್ತಾನ ಮಾಡಿದೆ. ಮಿಸೈಲ್ಗಳನ್ನು ಹಾರಿಸಿಬಿಟ್ಟಿದೆ ಭಾರತದ ಕಡೆಗೆ, ಭಾರತದ ನಗರಗಳ ಕಡೆಗೆ. ಅಂದ್ರೆ ನಾವು ಕೂಡ 15 ಕಡೆಗಳಲ್ಲಿ ಸ್ಫೋಟಿಸಿದ್ದೀವಿ ಅಂತ ಹೇಳ್ಕೊಳ್ಬಹುದು ಅನ್ನೋಂಥದ್ದು ಪಾಕಿಸ್ತಾನದ ಉದ್ದೇಶ ಆಗಿದ್ದಿತ್ತು. ಕಳೆದ ರಾತ್ರಿ ಇಂಥದ್ದೊಂದು ದುಷ್ಟ ಪ್ರಯತ್ನಕ್ಕೆ ಪಾಕಿಸ್ತಾನ ಮುಂದಾಗಿತ್ತು. ಸುದರ್ಶನ ಚಕ್ರದ ಮೂಲಕ ಪಾಕಿಸ್ತಾನಕ್ಕೆ ಈಗ ಭಾರತ ಬುದ್ಧಿ ಕಲಿಸುವಂತಹ ಕೆಲಸವನ್ನು ಮಾಡಿದೆ. ಯಾವ ಸ್ವರೂಪದ ಸುದರ್ಶನ ಚಕ್ರ ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ. ಬಹಳ ಮುಖ್ಯವಾಗಿ ಈ ಸುದರ್ಶನ ಚಕ್ರವನ್ನ ಬಳಕೆ ಮಾಡಿಕೊಂಡಿರುವಂಥದ್ದು ಕ್ಯಾಲಿಬರ್ ಫಿರಂಗಿಗಳನ್ನು ಬಳಸಿತ್ತು ಪಾಕಿಸ್ತಾನ. ಆ ಕ್ಯಾಲಿಬರ್ ಫಿರಂಗಿಗಳನ್ನು ಬಳಸಿ ಅದರ ಮೂಲಕವಾಗಿ ಕ್ಷಿಪಣಿಯ ದಾಳಿಯನ್ನು ನಡೆಸಿತ್ತು ಪಾಕಿಸ್ತಾನ. ಅದಕ್ಕೆ ಈಗ ಪಾಕಿಸ್ತಾನಕ್ಕೆ ಶಾಕ್ ಕೊಡುವಂತಹ ಕೆಲಸವನ್ನ ಭಾರತ ಮಾಡಿದೆ, ಭಾರತ ಸರ್ಕಾರ ಮಾಡಿದೆ, ಭಾರತದ ಸೇನಾಪಡೆಗಳು ಮಾಡಿರುವಂಥದ್ದು. ಕ್ಯಾಲಿಬರ್ ಫಿರಂಗಿಗಳ ಮೂಲಕವಾಗಿ ಅವರು ಶಾಕ್ ಕೊಡೋದಕ್ಕೆ ಹೋಗಿದ್ರು. POK ಉದ್ದಕ್ಕೂ ಭಾರತದ ಮಾರ್ಟರ್ಗಳು ಹದ್ದಿನ ಕಣ್ಣನ್ನು ಇಟ್ಟಿದ್ದಾವೆ. ಯಾವುದೇ ಕ್ಷಣದಲ್ಲಿ ಪಾಕಿಸ್ತಾನದ ಕಡೆಯಿಂದ ಬರಬಹುದಾಗಿರುವಂತಹ ಯಾವುದೇ ಸ್ವರೂಪದ ದಾಳಿಯನ್ನ ಅವರು ಕ್ಷಿಪಣಿ ಮೂಲಕವಾಗಿ ಆದರೂ ಮಾಡಲಿ, ಬೈರನ್ ಯಾವುದರ ಮೂಲಕವಾದರೂ ಮಾಡಲಿ, ಅವರು ಯಾವುದೇ ಸ್ವರೂಪದಲ್ಲಿ ದಾಳಿ ಮಾಡಿದ್ರು ಕೂಡ ಅದನ್ನ ಆಗಸದಲ್ಲಿನೇ ಹೊಡೆದು ಉರುಳಿಸುವಂತಹ ಕೆಲಸವನ್ನ ಭಾರತ ಮಾಡ್ತಾ ಇದೆ. POK ಯುದ್ಧಕ್ಕೂ ಕೂಡ ಭಾರತದ ಮಾರ್ಟರ್ಗಳು ಹದ್ದಿನ ಕಣ್ಣನ್ನು ಇಟ್ಟಿದ್ದಾವೆ. ಆ ಮೂಲಕ ಪಾಕಿಸ್ತಾನ ಭಾರತ ಗಡಿಯೊಳಗಡೆ ನುಸುಳುವುದಕ್ಕೆ ಸಾಧ್ಯ ಇಲ್ಲ. ಭಾರತೀಯ ರಕ್ಷಣಾ ಇಲಾಖೆಯಿಂದಲೇ ಅಧಿಕೃತ ಮಾಹಿತಿ ಕೂಡ ಹೊರಬಿದ್ದಿದೆ. ನಾವು ಸುದರ್ಶನ ಚಕ್ರವನ್ನು ಬಳಸಿದ್ದೇವೆ ಅನ್ನುವಂಥದ್ದನ್ನ ಭಾರತೀಯ ಸೇನೆ ಕೂಡ ಹೇಳಿದೆ. ಭಾರತೀಯ ರಕ್ಷಣಾ ಇಲಾಖೆಯೇ ಅಧಿಕೃತವಾದಂಥ ಮಾಹಿತಿಯನ್ನು ನೀಡಿದೆ. ಹಾಗಾದ್ರೆ ಪಾಕಿಸ್ತಾನ ಯಾವೆಲ್ಲ ಭಾರತದ ನಗರಗಳನ್ನು ಅಟ್ಯಾಕ್ ಮಾಡುವಂತಹ ಪ್ಲಾನ್ ಅನ್ನು ಮಾಡಿಕೊಂಡಿತ್ತು ಅನ್ನೋದನ್ನು ನೋಡ್ತಾ ಹೋಗೋಣ. ಬಹಳ ಮುಖ್ಯವಾಗಿ ಪಾಕಿಸ್ತಾನ ಟಾರ್ಗೆಟ್ ಮಾಡಿರುವಂತಹದ್ದು ಜಮ್ಮು ಕಾಶ್ಮೀರ ಮತ್ತು ಅಪ್ ಟು ಜಮ್ಮು ಕಾಶ್ಮೀರದಿಂದ ಶುರುವಾಗಿ ಗುಜರಾತ್ನವರೆಗಿನ ಬೇರೆ ಬೇರೆ ನಗರಗಳನ್ನು ಪಾಕಿಸ್ತಾನ ಟಾರ್ಗೆಟ್ ಮಾಡಿಕೊಂಡಿತ್ತು. ಅವಂತಿಪುರ ಇದು ಜಮ್ಮು ಕಾಶ್ಮೀರದಲ್ಲಿರುವಂತಹ ಅವಂತಿಪುರ, ಇನ್ನು ಶ್ರೀನಗರ, ಜಮ್ಮು, ಪಠಾಣ್ಕೋಟ್, ಅಮೃತ್ಸರ ಈ ನಗರಗಳನ್ನ ಅದು ಟಾರ್ಗೆಟ್ ಮಾಡ್ಕೊಂಡಿತ್ತು. ಅಂದ್ರೆ ಬಾರ್ಡರ್ ಹತ್ತಿರ ಇರತಕ್ಕಂತಹ ನಗರಗಳನ್ನು ಅದು ಟಾರ್ಗೆಟ್ ಮಾಡ್ಕೊಂಡಿತ್ತು. ಇಲ್ಲಿಗೆ ನಿಂತಿಲ್ಲ. ಕಪೂರ್ತಲಾ, ಜಲಂಧರ್, ಲುಧಿಯಾನಾ, ಆದಂಪುರ, ಬಠಿಂಡಾ ಅಂದ್ರೆ ಜಮ್ಮು ಕಾಶ್ಮೀರ ಜೊತೆಗೆ ಪಂಜಾಬ್ನ ಬೇರೆ ಬೇರೆ ನಗರಗಳು, ಊರುಗಳನ್ನ ಅದು ಟಾರ್ಗೆಟ್ ಮಾಡ್ಕೊಂಡಿತ್ತು. ಕಪೂರ್ತಲಾ, ಜಲಂಧರ್, ಲುಧಿಯಾನಾ, ಆದಂಪುರ ಮತ್ತು ಬಠಿಂಡಾವನ್ನ ಟಾರ್ಗೆಟ್ ಮಾಡ್ಕೊಂಡಿತ್ತು. ಇದೆಲ್ಲ ಇಷ್ಟಕ್ಕೆ ಸುಮ್ಮನಾಗಿರಲಿಲ್ಲ. ಅದು ಚಂಡೀಗಢ, ನಲ್, ಫಲೋಡಿ, ಉತ್ತರಲೈ ಮತ್ತೆ ಭುಜ್ಜನ್ನು ಕೂಡ ಅಂದ್ರೆ ಭುಜ್ ಬರುವಂಥದ್ದು ಗುಜರಾತ್ವರೆಗೂ ಕೂಡ ಅದು ಟಾರ್ಗೆಟ್ ಅನ್ನ ಮಾಡ್ಕೊಂಡಿತ್ತು. ಹೀಗೆ ಗುಜರಾತ್, ರಾಜಸ್ಥಾನ, ಪಂಜಾಬ್, ಜಮ್ಮು ಕಾಶ್ಮೀರ ಈ 4 ರಾಜ್ಯಗಳ ಜೊತೆಗೆ ಏನು ಗಡಿಯನ್ನು ಹಂಚಿಕೊಳ್ಳುತ್ತೆ ಪಾಕಿಸ್ತಾನ, ಈ 4 ರಾಜ್ಯಗಳಲ್ಲೂ ಕೂಡ ಅದು ಬೇರೆ ಬೇರೆ ಪ್ರದೇಶಗಳನ್ನ ಟಾರ್ಗೆಟ್ ಮಾಡ್ಕೊಂಡಿತ್ತು. ಆ ಪ್ರದೇಶಗಳ ಮೇಲೆ ಅದು ಮಿಸೈಲ್ ದಾಳಿಯನ್ನು ಮಾಡೋದಕ್ಕೆ ಪ್ಲಾನ್ ಅನ್ನು ಮಾಡ್ಕೊಂಡಿತ್ತು. ಆ ಮಿಸೈಲ್ಗಳನ್ನ ಕಳೆದ ರಾತ್ರಿ ಅದು ಹಾರಿಸಿತ್ತು. ಅಂತಹ ಮಿಸೈಲ್ಗಳನ್ನ ಹೊಡೆದುರುಳಿಸುವುದರ ಜೊತೆಗೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ನಾಶ ಮಾಡೋದ್ರ ಮೂಲಕವಾಗಿ, ಲಾಹೋರ್ನಲ್ಲಿದ್ದಂತಹ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ನಾಶ ಮಾಡೋದ್ರ ಮೂಲಕ ಪಾಕಿಸ್ತಾನ ಭಾರತದ ಕಡೆಗೆ ಇನ್ನು ಮುಂದೆ ತಲೆ ಎತ್ತಿ ನೋಡಬಾರದು. ಆ ಸ್ವರೂಪದ ಕ್ರಮಕ್ಕೆ ಈಗ ಭಾರತ ಸರ್ಕಾರ ಮುಂದಾಗಿದೆ.
ಇದೇ ಕಾರಣಕ್ಕಾಗಿ ಭಾರತ ಬಳಕೆ ಮಾಡಿಕೊಂಡಿರುವಂಥದ್ದು ಸುದರ್ಶನ ಚಕ್ರ ಅನ್ನುವಂತಹ ಬ್ರಹ್ಮಾಸ್ತ್ರ. ಇದು ಭಾರತದ ಬಳಿ ಇರುವಂಥದ್ದು S-400 ಆಕಾಶ್, ಬರಾಕ್ 8 ಮತ್ತು ಸುಧಾರಿತ ರಾಡಾರ್ಗಳ ವ್ಯವಸ್ಥೆಯನ್ನ ಹೊಂದಿರತಕ್ಕಂಥದ್ದು. ಮತ್ತು ಈ ಮೂಲಕವಾಗಿ ಸುದರ್ಶನ ಚಕ್ರವನ್ನ ಪ್ರಯೋಗ ಮಾಡೋದಕ್ಕೆ ಭಾರತ ಸಾಧ್ಯ ಆಗುತ್ತೆ. S-400 ಈ ಏನು ಸಿಸ್ಟಮ್ ಏನಿದೆ ಇದನ್ನ ಸುದರ್ಶನ ಚಕ್ರ ಅಂತ ಕೂಡ ಹೆಸರಿಸಲಾಗಿದೆ. ಪಾಕಿಸ್ತಾನದ ವಾಯುದಾಳಿಯನ್ನ ನಾಶ ಮಾಡುವಂತಹ ಸಾಮರ್ಥ್ಯವನ್ನ ಈ ಸುದರ್ಶನ ಚಕ್ರ ಹೊಂದಿದೆ. ಪಾಕಿಸ್ತಾನ ನಡೆಸಬಹುದಾಗಿರ್ತಕ್ಕಂತಹ ಯಾವುದೇ ಸ್ವರೂಪದ ವಾಯುದಾಳಿಯನ್ನ ತಡೆಯುವ ಪ್ರಯತ್ನ ಅಷ್ಟೇ ಅಲ್ಲ, ಹೊಡೆಯುವ ಪ್ರಯತ್ನವನ್ನು ಭಾರತ ಹೊಂದಿದೆ, ಸಾಮರ್ಥ್ಯವನ್ನು ಹೊಂದಿದೆ. ಭಾರತೀಯ ಸೇನೆಯಿಂದ ಮೊದಲ ಬಾರಿಗೆ ಸುದರ್ಶನ ಚಕ್ರದ ಪ್ರಯೋಗವೂ ಕೂಡ ಆಗಿದೆ. ಇದೇ ಮೊದಲ ಬಾರಿಗೆ ಭಾರತದ ಸೇನಾ ಪಡೆಗಳ ಸುದರ್ಶನ ಚಕ್ರದ ಪ್ರಯೋಗ ಮಾಡಲಾಗಿದೆ. S-400 ಕ್ಷಿಪಣಿ ವ್ಯವಸ್ಥೆಯು 4 ವಿಧದ ಕ್ಷಿಪಣಿಗಳನ್ನು ಹೊಂದಿದೆ. ಇದೊಂದು ಕ್ಷಿಪಣಿ ವ್ಯವಸ್ಥೆ. ಇದರಲ್ಲಿ ಒಟ್ಟು 4 ವಿಧಾನವಾದಂತಹ ಕ್ಷಿಪಣಿಗಳಿದ್ದಾವೆ. ಆ 4 ಕ್ಷಿಪಣಿಗಳಿಗೂ ಕೂಡ 4 ಬಗೆಯ ಕ್ಷಿಪಣಿಗಳಿಗೂ ಕೂಡ 4 ನಮೂನೆಯ ಡಿಸ್ಟೆನ್ಸ್ಗಳನ್ನು ಟ್ರಾವೆಲ್ ಮಾಡುವಂತಹ ಸಾಮರ್ಥ್ಯ ಇದೆ. S-400 ಕ್ಷಿಪಣಿ ವ್ಯವಸ್ಥೆಯಲ್ಲಿ 4 ವಿಧದ ಕ್ಷಿಪಣಿಗಳನ್ನು ಹೊಂದಲಾಗಿದೆ. ಪ್ರತಿ ಹಂತದ ಕ್ಷಿಪಣಿಗೂ ಕೂಡ ಬೇರೆ ಬೇರೆ ಗುರಿಯನ್ನು ತಲುಪುವಂತಹ ಸಾಮರ್ಥ್ಯ ಇದೆ. ಈ 4 ಹಂತಗಳಲ್ಲಿರ್ತಕ್ಕಂತಹ ಕ್ಷಿಪಣಿಗಳಿದ್ದಾವೆ. ಅವುಗಳು ಬೇರೆ ಬೇರೆ ಹಂತದವರೆಗೂ ಕೂಡ ಟ್ರಾವೆಲ್ ಮಾಡಬಲ್ಲವು, ಬೇರೆ ಬೇರೆ ಹಂತದ ಟಾರ್ಗೆಟ್ಗಳನ್ನು ಹೊಡೆಯಬಹುದು. ಆ ಬೇರೆ ಬೇರೆ 4 ಹಂತಗಳನ್ನು ಕೂಡ ಅದಕ್ಕೆ ನಿಗದಿ ಮಾಡಲಾಗಿದೆ. ಮೊದಲನೇದು 40 ಕಿಲೋಮೀಟರ್, ಎರಡನೇದು 100 ಕಿಲೋಮೀಟರ್, ಮೂರನೇದು 200 ಕಿಲೋಮೀಟರ್, ನಾಲ್ಕನೇದು 400 ಕಿಲೋಮೀಟರ್. ಅಂದರೆ 40 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಟಾರ್ಗೆಟ್ನಿಂದ ಹಿಡಿದು 400 ಕಿಲೋಮೀಟರ್ ವರೆಗಿನ ಟಾರ್ಗೆಟ್ ವರೆಗೂ ಕೂಡ ಹೊಡೆಯುವ ಸಾಮರ್ಥ್ಯವನ್ನು ಭಾರತ ಹೊಂದಿದೆ. ಅಂದರೆ ಪಾಕಿಸ್ತಾನದ ಈ ತುದಿಯಿಂದ ಆ ತುದಿವರೆಗೂ ಕೂಡ ಹೊಡೆಯುವಂತಹ ತಾಕತ್ತು ಭಾರತಕ್ಕೆ ಇದೆ. ಭಾರತ ಆ ಒಂದು ಸಾಮರ್ಥ್ಯವನ್ನ, ಅಂಥದ್ದೊಂದು ಬ್ರಹ್ಮಾಸ್ತ್ರವನ್ನ ತನ್ನ ಬತ್ತಳಿಕೆಯಲ್ಲಿ 140,000 ಅಡಿ ಎತ್ತರದ ಗುರಿಯನ್ನ ನಾಶಪಡಿಸುವಂತಹ ಸಾಮರ್ಥ್ಯ ಇದೆ. ಅಂದ್ರೆ ಎಷ್ಟು ಎತ್ತರದಿಂದ ಡ್ರಾಪ್ ಮಾಡಬಹುದು ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಅಷ್ಟು ಎತ್ತರದಿಂದ 40,000 ಅಡಿಯ ಎತ್ತರದಿಂದ ಕೂಡ ಗುರಿಯನ್ನ ತಲುಪಿ ಸ್ಫೋಟಿಸುವಂತಹ ಸಾಮರ್ಥ್ಯ ಹೊಂದಿರುವಂತಹ ಸುದರ್ಶನ ಚಕ್ರ ಇದು. 600 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುಮಾರು 300 ಗುರಿಗಳನ್ನ ಪತ್ತೆ ಹಚ್ಚತಕ್ಕಂತಹ ಅವಕಾಶವೂ ಕೂಡ ಇದೆ. 300 ಗುರಿಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಹೊಡಿಬಹುದು. ಒಂದೆರಡಲ್ಲ, ಇಡೀ ಪಾಕಿಸ್ತಾನವನ್ನ ಛಿದ್ರ ಮಾಡೋದಕ್ಕೆ ಏನ್ ಬೇಕು ಅಷ್ಟನ್ನು ಕೂಡ ಮಾಡೋದಕ್ಕೆ ಭಾರತಕ್ಕೆ ಸಾಧ್ಯ ಇದೆ. ಆ ತಾಕತ್ತು ಭಾರತಕ್ಕಿದೆ. ಪಾಕಿಸ್ತಾನಕ್ಕೆ ಈಗ ಭಾರತದ ಮುಂದೆ ಮಂಡಿಯೂರೋದು ಬಿಟ್ರೆ ಬೇರೆ ಯಾವ ಅವಕಾಶ ಕೂಡ ಇಲ್ಲ. ದೊಡ್ಡ ದೊಡ್ಡ ಮಾತುಗಳನ್ನ ಪಾಕಿಸ್ತಾನದ ಪ್ರಧಾನಮಂತ್ರಿಯು ನಿಲ್ಲಿಸಬೇಕು, ಪಾಕಿಸ್ತಾನದ ಸೇನಾಧಿಪತಿಯು ನಿಲ್ಲಿಸಬೇಕು. ಆ ಕೆಲಸವನ್ನ ಈಗ ಭಾರತ ಮಾಡ್ತಾ ಇದೆ. ಇಲ್ಲಿ ಬಹಳ ಮುಖ್ಯವಾಗಿ ಪಾಕಿಸ್ತಾನದ ರಾಡಾರ್ಗಳನ್ನ ಧ್ವಂಸ ಮಾಡಲಾಗಿದೆ. ಪಾಕಿಸ್ತಾನದ ವಾಯುಪಡೆಯ ರಾಡಾರ್ಗಳನ್ನ ಈಗಾಗಲೇ ದಮನ ಮಾಡಿರುವಂಥದ್ದು. ಅಂದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಬೇಕಾಗಿರುವಂಥದ್ದೇನು, ಭಾರತದ ಕಡೆಯಿಂದ ಹೋಗಬಹುದಾಗಿರ್ತಕ್ಕಂಥ ಯಾವುದೇ ವಿಮಾನಗಳನ್ನು ಪತ್ತೆ ಹಚ್ಚತಕ್ಕಂತಹ ವ್ಯವಸ್ಥೆ ಪಾಕಿಸ್ತಾನಕ್ಕೆ ಬೇಕಿತ್ತು. ಅಂತಹ ಪಾಕಿಸ್ತಾನದ ವಾಯುಪಡೆಯ ರಡಾರ್ಗಳನ್ನ ದಮನ ಮಾಡಲಾಗಿದೆ. ಭಾರತ ಅವುಗಳನ್ನ ತರಿದು ಹಾಕುವಂತಹ ಕೆಲಸವನ್ನು ಮಾಡಿದೆ. ಈ ಮೂಲಕವಾಗಿ ಪಾಕಿಸ್ತಾನಕ್ಕೆ ಲಾಹೋರ್ನಲ್ಲಿ ಇರುವಂತಹ ಪಾಕಿಸ್ತಾನದ ವಾಯುಪಡೆಯ ರಡಾರ್ ಮೇಲೆ ಭಾರತ ನೇರವಾದಂತಹ ದಾಳಿಯನ್ನು ಮಾಡಿದೆ. ಭಾರತದ ಸೇನಾಪಡೆಗಳು ಇದನ್ನು ಅಧಿಕೃತವಾಗಿ ಖಚಿತಪಡಿಸಿದ್ದಾವೆ. ನಾವು ಲಾಹೋರ್ನಲ್ಲಿರತಕ್ಕಂತಹ ವಾಯುಪಡೆಯ ರಡಾರ್ ಮೇಲೆ ಭಾರತ ದಾಳಿಯನ್ನು ನಡೆಸಿದೆ ಮತ್ತು ಅದನ್ನು ಧ್ವಂಸಗೊಳಿಸಲಾಗಿದೆ ಅನ್ನೋದನ್ನು ಕೂಡ ಭಾರತ ಹೇಳಿಕೊಂಡಿದೆ. ಯಾಕಂದರೆ ಪಾಕಿಸ್ತಾನದ ರೀತಿಯಲ್ಲಿ ಯಾರಿಗೋ ಹೋಗಿ ಗುಂಡು ಹೊಡೆದು ಅಮಾಯಕರನ್ನು ಕೊಲ್ಲುವಂಥದ್ದು ಭಾರತದ ಲಕ್ಷಣಗಳಲ್ಲ, ಅದು ಭಾರತದ ಗುಣಲಕ್ಷಣಗಳೇ ಅಲ್ಲ. ಭಾರತ ಏನಿದ್ರು ಕೂಡ ನೇರವಾದಂತಹ ದಾಳಿಯನ್ನು ಮಾತ್ರ ಮಾಡುತ್ತೆ. ರಡಾರ್ ವ್ಯವಸ್ಥೆಗಳನ್ನು ಗುರಿಯಾಗಿಸಿ ದಾಳಿ ಎಲ್ಲವೂ ಕೂಡ ಛಿದ್ರ ಆಗಿ ಹೋಗಿದ್ದಾವೆ. ಅದರಲ್ಲಿರತಕ್ಕಂತಹ ತಾಂತ್ರಿಕ ಉತ್ಪನ್ನಗಳಿದ್ದಾವೆ, ಅವುಗಳೆಲ್ಲವನ್ನು ಕೂಡ ತಾಂತ್ರಿಕ ವ್ಯವಸ್ಥೆಗಳಿದ್ದಾವೆ, ಅವುಗಳನ್ನೆಲ್ಲವನ್ನು ಕೂಡ ಉಡ್ಡೀಸ್ ಮಾಡಲಾಗಿದೆ. ಭಾರತದ ಕಡೆಯಿಂದ ಹೋಗಿರುವಂತಹ ಈ ಸುದರ್ಶನ ಚಕ್ರ ಅವುಗಳನ್ನು ಸರ್ವನಾಶ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ರಡಾರ್ ವ್ಯವಸ್ಥೆಗಳನ್ನು ಗುರಿಯಾಗಿಸಿ ದಾಳಿಯನ್ನು ಮಾಡಲಾಗಿದೆ. ಎಲ್ಲವೂ ಛಿದ್ರ ಆಗಿರುವಂಥದ್ದು. ಹೀಗೆ ಇದೇ ಸಂದರ್ಭದಲ್ಲಿನೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ತಮ್ಮ ಸಭೆಗಳನ್ನು ಮುಂದುವರಿಸಿದ್ದಾರೆ. ಇವತ್ತು ಕೂಡ ಪ್ರಧಾನಮಂತ್ರಿ ಮೋದಿಯವರ ಜೊತೆಗೆ ಸಭೆಗಳು ನಡೆದಿದ್ದಾವೆ. ಮೋದಿಯವರ ಮೆಗಾ ಮೀಟಿಂಗ್ ನಡೆದಿದೆ. ಸರ್ಕಾರದ ವಿವಿಧ ಇಲಾಖೆಗಳ ಕಾರ್ಯದರ್ಶಿಗಳೊಂದಿಗೆ ಮೋದಿಯವರು ಸಭೆಯನ್ನು ನಡೆಸಿದ್ದಾರೆ. ಬಹಳ ಮುಖ್ಯವಾಗಿ
ಬೇರೆ ಬೇರೆ ಇಲಾಖೆಗಳ ಕಾರ್ಯದರ್ಶಿಗಳೊಂದಿಗೆ ಈ ಸಭೆಯನ್ನು ನಡೆಸಲಾಗಿದೆ. ಪ್ರಧಾನಿ ಮೋದಿ ಅವರು ಇಂಥದ್ದೊಂದು ಸಭೆಯ ನೇತೃತ್ವವನ್ನು ವಹಿಸಿದ್ರು. ವಿಶೇಷವಾಗಿ ಧೋವಲ್ ಅವರ ಜೊತೆಗೆ ಮತ್ತು ಭಾರತ ಪಾಕ್ ಯುದ್ಧ ಪರಿಸ್ಥಿತಿಗಳ ಬಗ್ಗೆ ಕಾರ್ಯದರ್ಶಿಗಳೊಂದಿಗೆ ಅವರು ಚರ್ಚೆಯನ್ನು ನಡೆಸಿದ್ದಾರೆ. ಸೇನಾಧಿಕಾರಿಗಳ ಜೊತೆಗೆ ಅವರು ಚರ್ಚೆಯನ್ನು ನಡೆಸಿದ್ದಾರೆ ಮತ್ತು ಈ ಸಭೆಯ ಮೂಲಕವಾಗಿ ಬಹಳ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಯಾಕಂದ್ರೆ ಈ ಹಂತದಲ್ಲಿ ಇನ್ನೂ ಕೂಡ ಆಪರೇಷನ್ ಸಿಂಧೂರ ಮುಗಿದಿಲ್ಲ, ಭಾರತ ಅದನ್ನು ನಿಲ್ಲಿಸಿಲ್ಲ. ಇಲಾಖೆಗಳ ನಡುವೆ ಸಮನ್ವಯತೆ, ಸಂಭಾವ್ಯ ಕೃತ್ಯಗಳ ಎದುರಿಸುವುದಕ್ಕೆ ಬೇಕಾದಂತಹ ಸರ್ವ ಸನ್ನದ್ಧತೆಯನ್ನ ಈಗ ಮಾಡಿಕೊಳ್ಳಲಾಗ್ತಾ ಇದೆ. ಪಾಕಿಸ್ತಾನ ಯಾವುದೇ ಕ್ಷಣದಲ್ಲಿ ಬೇಕಿದ್ರೂ ಕೂಡ ಪೆಟ್ಟು ಬಿದ್ದಿರ್ತಕ್ಕಂತಹ ಪಾಕಿಸ್ತಾನ ಮತ್ತೆ ತಿರುಗಿ ಬೀಳಬಹುದು. ಅದು ಒಂದಲ್ಲ ಒಂದು ರೀತಿಯಲ್ಲಿ ಹಾರಾಡಬಹುದು, ಒಂದಲ್ಲ ಒಂದು ರೀತಿಯಲ್ಲಿ ಚೀರಾಡಬಹುದು, ಒಂದಲ್ಲ ಒಂದು ರೀತಿಯಲ್ಲಿ ಭಾರತದ ಕಡೆಗೆ ತನ್ನ ಬಳಿ ಇರತಕ್ಕಂತಹ ಬಂದೂಕುಗಳನ್ನು ಎತ್ಕೊಂಡು ಬರಬಹುದು. ಈ ಕಾರಣಕ್ಕಾಗಿ ಅದನ್ನು ನಿಗ್ರಹಿಸುವಂತಹ ಕೆಲಸಕ್ಕೆ ಇಲಾಖೆಗಳ ನಡುವೆ ಸಮನ್ವಯತೆ, ಸಂಭಾವ್ಯ ಕೃತ್ಯಗಳನ್ನು ಎದುರಿಸೋದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳೋದಕ್ಕೆ ಭಾರತ ಈಗ ಮುಂದಾಗಿದೆ. ಜನಸಾಮಾನ್ಯರಿಗೆ ತೊಂದರೆ ಆಗದಂತೆ ಪರಿಸ್ಥಿತಿ ನಿಭಾಯಿಸುವುದಕ್ಕೂ ಕೂಡ ಪ್ರಧಾನಮಂತ್ರಿಯವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಬೇರೆ ಬೇರೆ ಇಲಾಖೆಗಳವರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಜನರಿಗೆ ಏನು ತೊಂದರೆ ಆಗಬಾರ್ದು, ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆದರೂ ಕೂಡ ಜನರಿಗೆ ತೊಂದರೆ ಆಗಬಾರ್ದು ಅನ್ನೋದನ್ನು ಹೇಳಿದ್ದಾರೆ. ರಾಜ್ಯ ಸರ್ಕಾರಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ಹೆಜ್ಜೆಗಳನ್ನು ಇಡೋದಕ್ಕೆ ಭಾರತ ಸರ್ಕಾರ ಮುಂದಾಗಿದೆ. ಪ್ರಧಾನಮಂತ್ರಿ ಮೋದಿಯವರ ನೇತೃತ್ವದಲ್ಲಿ ನಡೆದಿರುವಂತಹ ಸಭೆಯಲ್ಲಿ ರಾಜ್ಯ ಸರ್ಕಾರಗಳನ್ನು ಕೂಡ ವಿಶ್ವಾಸಕ್ಕೆ ಪಡೆದು ಸಮನ್ವಯ ಸಾಧಿಸೋದಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಯಾಕಂದರೆ ಸ್ಥಳೀಯ ಪೊಲೀಸರು, ಸ್ಥಳೀಯ BSF, ಸ್ಥಳೀಯ ಅಲ್ಲಿ ಇರತಕ್ಕಂಥ ಆಯಾ ರಾಜ್ಯಗಳಲ್ಲಿ ನಿಯೋಜನೆ ಆಗಿರುವಂತಹ ಮಿಲಿಟರಿ, ಹಾಗೆಯೇ ಅಲ್ಲಿಯ ಸರ್ಕಾರಗಳು, ಯಾಕಂದರೆ ಅಲ್ಲಿನ ನಾಗರಿಕರುಗಳಿಗೆ ಯಾವುದೇ ತೊಂದರೆ ಆಗಬಾರದು ಅಂತೇಳಿ ತಪ್ಪು ಮಾಹಿತಿ, ಜನರಲ್ಲಿ ಭೀತಿ ಹುಟ್ಟಿಸುವಂತಹ ಚಟುವಟಿಕೆಗಳ ಮೇಲೆ ಸಂಪೂರ್ಣ ನಿಗಾ ಇಡೋದ್ರ ಕಡೆಗೂ ಕೂಡ ಭಾರತ ಸರ್ಕಾರ ಮುಂದಾಗಿದೆ. ಯಾರು ತಪ್ಪು ಮಾಹಿತಿಗಳನ್ನು ಹರಿದಾಡಿಸಬಾರ್ದು, ಹಾಗೆಯೇ ಜನರಲ್ಲಿ ಭೀತಿ ಹುಟ್ಟಿಸುವಂತಹ ಚಟುವಟಿಕೆಗಳು ಕೂಡ ನಡೀಬಾರ್ದು ಅನ್ನೋದು ಭಾರತ ಸರ್ಕಾರದ ಕಾಳಜಿ. ಆ ನಿಟ್ಟಿನಲ್ಲಿ ನಿಗಾ ಇಡುವಂತಹ ಕೆಲಸವನ್ನು ಭಾರತ ಸರ್ಕಾರ ಮಾಡಿದೆ.